ಹಿಂದೂಗಳೆಲ್ಲರೂ ಒಟ್ಟಾದ್ರೆ ಮೈದಾನದಲ್ಲಿ ತುಂಡುಗೋಡೆ ಇರುವುದಿಲ್ಲ ಅಂತ ಮುಸ್ಲಿಂ ಪ್ರಾರ್ಥನಾ ಮಂದಿರದ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಂಸದ ಭರತ ಸಿಂಹ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಗಣಪತಿ ವಿಸರ್ಜನೆ ವೇಳೆ ಭಾಷಣದಲ್ಲಿ ಸಂದರ್ಭದಲ್ಲಿ ಮಾತನಾಡಿದರು. ನೀವೆಲ್ಲರೂ ಒಟ್ಟಾದ್ರೆ ತುಂಡುಗೋಡೆಗೆ ಇರೋದಿಲ್ಲ. ದೇಶದಲ್ಲಿ ವಿದ್ರೋಹಿಗಳ ವಿರುದ್ಧ ಜಾಗೃತರಾಗಲು ಗಣೇಶೋತ್ಸವ ಬಳಸಿಕೊಳ್ಳಬೇಕು ಎಂದಿದ್ದಾರೆ. ಡಿಜೆ ನಿಲ್ಲಿಸಬೇಕು ಎಂದು ರಾಜ್ಯ ಸರ್ಕಾರ ಮಾಡಿರುವುದು ಹಿಂದೂ ವಿರೋಧಿ ಸರ್ಕಾರ. ಅಲ್ಪಸಂಖ್ಯಾತ ಓಲೈಕೆಗಾಗಿ ರಾಜ್ಯ ಸರ್ಕಾರ ಹಲವಾರು ಕಾರ್ಯವನ್ನ ಮಾಡ್ತಾ ಇದೆ ಎಂದು ಅವರು ಹೇಳಿದ್ದಾರೆ. ಇದಕ್ಕೋಸ್ಕರ ನಿಮಗೆ ಈ ತರ ಪರಿಸ್ಥಿತಿ ಬಂದಿರೋದು. ಯಾರನ್ನ ಅಂಜುಮಾನ್ ಅವ್ರನ್ನ ಬೇಡ ಅಂತ ಪರಿಸ್ಥಿತಿ ಬಂದಿರೋದು. ಯಾವಾಗ ನಾನ್ ಗೌಡ, ನಾನ್ ಲಿಂಗಾಯತ, ನಾ ಬ್ರಾಹ್ಮಣ, ನಾ ಮರಾಠಿ, ನಾ SC, ನಾ ST ಅಂತಂದ್ರೆ ನಾನು ಯಾವತ್ತು ಹಿಂದೂ ಅಂತ ಹೇಳ್ತೀನಿ. ನೀವು ಅವತ್ತು ಯಾವನ್ನೋ ಬೇಡುವಂತ ಪರಿಸ್ಥಿತಿ ಬರಲ್ಲ. ಅವತ್ತು ಈ ತುಂಡುಗೋಡೆನೂ ಕೂಡ ಇರಲ್ಲ. ಬಂಧುಗಳೇ, ನೇರವಾಗಿ ಇನ್ನೊಂದೆರಡು ವಿಚಾರಗಳಿಗೆ ಬರ್ತೀನಿ. ಯಾಕಾಗಿ ಇವತ್ತು ಗಣೇಶೋತ್ಸವ ಅನ್ನೋದು ಮತ್ತೆ ನಮಗೆ ಬಹಳ ಮುಖ್ಯವಾಗಿದೆ. ಯಾಕಾಗಿ ಗಣೇಶೋತ್ಸವದ ಸಂದರ್ಭದಲ್ಲಿ ನಾವು ಆಗ ಹಿಂದೆ ಸ್ವಾತಂತ್ರ್ಯಕ್ಕೆ ಪ್ರೇರಣೆ ಪಡ್ಕೊಂಡಿದ್ದಂತ ಗಣೇಶೋತ್ಸವದಲ್ಲಿ ಈ ದೇಶವನ್ನು ಕಾಪಾಡಿಕೊಳ್ಳೋ ವಿಷಯದಲ್ಲೂ ನಾವು ಯಾಕೆ ಜಾಗೃತ ಆಗಬೇಕಾಗಿದೆ ಅಂತಂದ್ರೆ 2023ರ ಚುನಾವಣೆ ಸಂದರ್ಭದಲ್ಲಿ ನಾನು ಭಾಷಣಕ್ಕೆ ಹೋಗ್ತಾ ಹೇಳಿದೆ, ಈ ಸಾರಿ ಏನಾದ್ರೂ ಯಾಮಾರಿ ನೀವೇನಾದ್ರೂ ಕಾಂಗ್ರೆಸ್ಗೆ ವೋಟ್ ಹಾಕಿದ್ರೆ ಸ್ಥಾಪನೆ ಆಗೋದು ಕನ್ನಡಿಗರ ಸರ್ಕಾರ ಅಲ್ಲ, ತಾಲಿಬಾನಿ ಸರ್ಕಾರ ಬರುತ್ತೆ ಅಂತ ಹೇಳಿದ್ದೆ. ನಿಮ್ಗೇನಾದ್ರೂ ಡೌಟ್ ಇದೆಯಾ? ಇದೇ ಹುಬ್ಬಳ್ಳಿನಲ್ಲಿ ಪೊಲೀಸ್ ಜೀಪನ್ನ ಜಖಂ ಮಾಡಿ ಪೊಲೀಸರ ಮೇಲೆ ದಾಳಿ ಮಾಡಿದಂತವ್ರ ಮೇಲೆ UAPA ಕೇಸ್, ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಕೆಳಗಡೆ ಅವ್ರ ಮೇಲೆ ಕೇಸ್ ದಾಖಲಿಸಿದ್ರು ನಮ್ಮ ಪೊಲೀಸರು. ಅದನ್ನು ವಾಪಸ್ ತೆಗೆದ್ರ ಇಲ್ವಾ ಸಿದ್ದರಾಮಣ್ಣ?